ವೀಕ್ಷಕರೇ, ಕುಂಭರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗಿರ್ತಕ್ಕಂಥ ಫಲ ಏನು, ಯೋಜನೆ ಏನು, ಯೋಚನೆ ಏನು, ಸ್ಟ್ರಾಟಜಿ ಹೇಗಿರ್ಬೇಕು, ಪ್ಲಾನ್ ಸೆಟ್ ಹೇಗಿರ್ಬೇಕು, ಎಚ್ಚರಿಕೆಗಳು ಹೇಗಿದೆ, ಈ ತಿಂಗಳಲ್ಲಿರ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಎಷ್ಟು ಅದ್ಭುತವಾಗಿದೆ ಈ ವಿಡಿಯೋ ಅಂತಂದ್ರೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನುವಂತ ಭಾವನೆ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಮೊದಲನೇದಾಗಿ ಬಹಳ ಮುಖ್ಯವಾಗಿ ಕುಂಭರಾಶಿಯವರು ಮೇ ತಿಂಗಳಲ್ಲಿ ಗಮನಿಸುತ್ತಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ರಿಸ್ಕ್ ಇರ್ತಕ್ಕಂಥ ಕೆಲಸಗಳು, ಅಪಾಯದಲ್ಲಿರ್ತಕ್ಕಂಥ ಕೆಲಸಗಳು, ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಮೀರಿ ಮಾಡುವಂತ ಕೆಲಸಗಳು, ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೀಗಾಗುತ್ತೆ, ಯಾರನ್ನೋ ನಂಬಿ ದುಡ್ಡು ಕೊಟ್ಬಿಡೋದು, ಯಾರೋ ಮಾಡ್ತಾ ಇದ್ದಾರೆ ಕೆಲಸ ನಾನು ಮಾಡ್ಬಿಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಕೆಲಸ ಕೈ ಹಾಕ್ಬಿಡೋದು, ಅಥವಾ ಯಾವುದೋ ಒಂದು ಕಂಪ್ನಿಯಲ್ಲಿನೋ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿನೋ ಸುಮ್ಮನೆ ದುಡ್ಡು ತಂದು ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಅಥವಾ ಅದು ಆಗಲ್ಲ ಅಂತ ಗೊತ್ತಿದ್ರು ಕೂಡ ರಿಸ್ಕ್ ತೆಗೆದು ಮುನ್ನುಗ್ಗಿ ಬಿಡೋದು, ಅಥವಾ ಕಮಿಟ್ ಆಗಿ ಆ ಕೆಲಸಕ್ಕೆ ಕೈ ಹಾಕಿ ಆಮೇಲೆ ಅದರಿಂದ ಹಿಂಸರಿದ್ ಬಿಡೋದು. ಈ ರೀತಿ ನಿಮ್ ಜೀವನದಲ್ಲಿ ಬಹಳಷ್ಟು ಆಗಿದೆ. ಬೇಕಿದ್ರೆ ಹಿಂತಿರುಗಿ ನೋಡಿ ನಿಮ್ಮ ಜೀವನ ಇಂತಹ, ಯಾಕಂದ್ರೆ ಎಸ್ ನೋ ಸಿಚುವೇಶನ್ ಇರುತ್ತೆ. ನಿರ್ಧಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳಿರ್ತವೆ. ಪ್ರಾರಂಭದಲ್ಲಿ ಒಂಥರ ನಿರ್ಧಾರ ಇರುತ್ತೆ, ಆಮೇಲೆ ಒಂಥರ ನಿರ್ಧಾರ ಇರುತ್ತೆ. ಆಗುತ್ತೆ ಅನ್ಕೋತೀರಿ, ಅದು ಆಗಿರಲ್ಲ. ಮತ್ತೆ ನಿಮ್ಮ ಏನ್ ಮಾಡ್ಬೇಕಿಂತ ಸಂದರ್ಭದಲ್ಲಿ ಅಂತಂದ್ರೆ, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಅದನ್ನ ನೋಡ್ಕೋಬೇಕು. ಆಮೇಲೆ ಯಾರೋ ಮಾಡಿದರೆ ನಾನ್ ಮಾಡ್ಬೇಕು ಅಂತ ಅನ್ನುವಂಥದ್ದಲ್ಲ. ನಿಮಗ ಆ ಕೆಪಾಸಿಟಿ ಇದೆಯಾ, ನೀವು ಮಾಡ್ಲಿಕ್ಕೆ ಅದು ಅವೈಲೇಬಲ್ ಇದ್ದೀರಾ, ಮೆಂಟಲಿ ಫಿಸಿಕಲಿ ಫಿಟ್ ಇದ್ದೀರಾ, ಫೈನಾನ್ಸ್ಲಿ ಸರಿ ಇದೆಯಾ, ನೀವು ಮಾಡ್ಬೋದಾ, ಮೊದಲು ನಿಮ್ ಕಾನ್ಫಿಡೆನ್ಸ್ ನೋಡ್ಕೊಳ್ಳಿ. ಯಾರೋ ಮಾಡಿದಾರೆ ಅಂತ ತಿಳ್ಕೊಂಡು ಮಾಡೋದಲ್ಲ. ಆಮೇಲೆ ಮಾಡಿದ ಮೇಲೆ ಏನೋ ಒಂದ್ ಕೆಲಸ ಮಾಡೋದು, ಚಿಕ್ಕದೇ ಇರ್ಲಿ ದೊಡ್ಡದೇ ಇರ್ಲಿ, ಕೈ ಹಾಕಿದ್ರ ಅದು ಕೊನೆ ತನಕ ಒಂದು ಸೇಫ್ ಆಗಿ ಲ್ಯಾಂಡ್ ಮಾಡೋದ್ರ ಕಡೆ ಗಮನ ಕೊಡಿ. ರಿಸ್ಕ್ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ನಷ್ಟ ಆಗ್ತಾ ಇದೆ, ಇನ್ನಿತರ ಏನೋ ತೊಂದರೆ ಬರ್ತಾ ಇದೆ ಅಂತ ತಿಳ್ಕೊಂಡು ಸಡನ್ ಆಗಿ ಅದರಿಂದ ಹಿಂದೆ ಸರಿದು ಬಿಡೋದು, ಇದರಿಂದ ಬಹಳ ನಷ್ಟ ಈ ಹಿಂದೆನೂ ಕೂಡ ಆಗಿದೆ, ಮುಂದೂ ಕೂಡ ಆಗಬಾರ್ದು ಅಂತಂದ್ರೆ ಈ ಎಚ್ಚರಿಕೆಯನ್ನ ನೀವು ಬಹಳ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ, ಬಹಳ ಯೋಚನೆಯನ್ನ ನೀವು ರೂಪಿಸ್ಕೋಬೇಕಾಗತ್ತೆ. ಸುಮ್ನೆ ನೀವು ಪ್ಲಾನ್ ಇರ್ಲಾರ್ದೆ ಫೀಲ್ಡ್ಗೆ ಇಳಿದ್ರಿ ಅಂತಂದ್ರೆ ಬಹಳ ಕಷ್ಟಗಳನ್ನ, ಹಣಕಾಸಿನ ತೊಂದರೆ, ಜನಗಳ ತೊಂದರೆ, ಜೀವನದ ಜಂಜಾಟ, ಬಹಳಷ್ಟು ರಿಸ್ಕ್ ಇರತಕ್ಕಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಅನೇಕ ಸಮಸ್ಯೆಗಳು, ತೊಂದರೆಗಳು, ಪ್ರಾಬ್ಲಮ್ಗಳು ಎದುರಾಗುವಂತ ಸಾಧ್ಯತೆಗಳಿದೆ. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ಬಹಳ ಮುಖ್ಯವಾಗಿ ಈ ಕಚೇರಿ ಮತ್ತು ಮನೆಯ ಯೋಚನೆಗಳು ಅಥವಾ ನೀವು ದೈನಂದಿನ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಡಿಪೆಂಡ್ ಇರ್ತಕ್ಕಂಥ ಕೆಲಸಗಳು ಚಾಚು ತಪ್ಪದೆ ಮಾಡ್ತೀರಿ. ಇದು ಬಹಳ ಸಮಾಧಾನಕರವಾದ, ಸಂತೋಷಕರವಾದ ವಿಚಾರ. ನಿಮ್ಮ ಮೇಲೆ ಏನು ಒಂದು ಡಿಪೆಂಡ್ ಇರುತ್ತೆ, ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀರಿ, ನಿಮ್ಮ ಮೇಲೆ ಒಂದು ರಿಸ್ಕ್ ಇರುತ್ತೆ, ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಸರಿಯಾಗಿ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ನಿಮಗೆ ಜಯ ಸಿಗುತ್ತೆ, ಯಶಸ್ಸು ಸಿಗುತ್ತೆ. ಖಂಡಿತವಾಗ್ಲೂ ಈ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದು, ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡುವಂತವ್ರು, ಷೇರು, ಮ್ಯೂಚುವಲ್ ಫಂಡು, ಇನ್ಶೂರೆನ್ಸು, ಈ ರೀತಿ ಹಣಕಾಸಿನ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದುವಂತದ್ದು ಅವಕಾಶವನ್ನ ಸೃಷ್ಟಿಯಾಗುತ್ತೆ. ಕುಟುಂಬದವರೊಂದಿಗೆ ಸಮಯವನ್ನ ಕಳೆಯುವಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ಏನಾಗುತ್ತೆ, ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಸೂಟಿ ಸಿಗೋದು, ರಜಾ ಸಿಗೋದು, ಏನೋ ಒಂಥರ ಸಮಯ ಸಿಗೋದು, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಕುಟುಂಬದವರೊಂದಿಗೆ ಲವಲವಿಕೆಯಿಂದ ಖುಷಿಯಾಗಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಕುಟುಂಬದವರ ಹಿರಿಯರ ಆರೋಗ್ಯದ ಬಗ್ಗೆ ಒಂದು ಚಿಂತೆ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಆರೋಗ್ಯವೇ ಭಾಗ್ಯ. ಈಗ ಚಿಕ್ಕದಿದ್ದಾಗ್ಲೇ ನೀವು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿದ್ರೆ ದೊಡ್ಡ ಖರ್ಚು ಮಾಡೋದು ತಪ್ಪುತ್ತೆ, ಆರೋಗ್ಯನೂ ಉಳಿಯುತ್ತೆ. ಹಾಗಾಗಿ ಬಿಗಿನಿಂಗ್ ಅಲ್ಲಿದ್ದಾಗ್ಲೇ, ಪ್ರಾರಂಭದಲ್ಲಿದ್ದಾಗ್ಲೇ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಸ್ವತಃ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಅಲಕ್ಷ್ಯ ಮಾಡೋ ಹಾಗಿಲ್ಲ, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ.
ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದಾವೆ ಈ ತಿಂಗಳದ್ದು ಹೇಳೋದು ನಿಮಗೆ. ವಿಡಿಯೋದ ಕೊನೆಯಲ್ಲಿ ಪರಿಹಾರನೂ ಇದೆ, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ನಿಮ್ಮ ಕೆಲಸ ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನಿಮ್ಮ ಕೆಲಸ ವಿಸ್ತರಣೆಯಾಗಿ ಹೊಸ ತಂತ್ರಗಳು, ಹೊಸ ಯೋಜನೆಗಳು ಒಂದಿಷ್ಟು ಮಾಡರ್ನ್ ಆಗಿ ಬದಲಾಯಿಸುವಂತಹ ಸನ್ನಿವೇಶಗಳು, ಅದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಮಾಡಿಕೊಳ್ತಕ್ಕಂತಹ ಒಂದು ಸಿಚುವೇಶನ್ಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕಠಿಣ ಪರಿಶ್ರಮದಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಸಿಗ್ತಾ ಇರತಕ್ಕಂಥದ್ದು. ಹಣಕಾಸಿನಲ್ಲಿ ಲಾಭವಿರ್ತಕ್ಕಂಥದ್ದು, ಹಣಕಾಸಿನ ವಿಭಾಗದಲ್ಲಿ ಬಹಳಷ್ಟು ಲಾಭವಿದೆ. ಇನ್ನು ನಿಮ್ಮ ಪತಿ ಪತ್ನಿಯರ ಮಧ್ಯದಲ್ಲಿ ಏನೋ ಒಂದು ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ವೈಮನಸ್ಸು, ಪ್ರೇಮಿಗಳ ಮಧ್ಯದಲ್ಲಿ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ವೈಮನಸ್ಸು, ಜಗಳ, ಸ್ವಲ್ಪ ಏನೋ ಒಂದು ಮುನಿಸು, ಈ ತರ ಇರ್ತದೆ. ಅದನ್ನ ತಾಳ್ಮೆಯಿಂದ ಸಹನೆಯಿಂದ ನಿಭಾಯಿಸುವಂತದ್ದು, ಜೊತೆಗೆ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸೋದ್ರ ಕಡೆ ಗಮನ ಕೊಡಬೇಕಾಗತ್ತೆ. ಇನ್ನು ದೇವತಾರಾಧನೆಗಾಗಿ ಸಮಯವನ್ನ ಮೀಸಲಿಡುವಂಥದ್ದು, ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ, ದೇವಸ್ಥಾನಕ್ಕೆ, ಅಥವಾ ಮನೆಯಲ್ಲಿ ಯಾವುದೋ ಒಂದು ಚಿಕ್ಕ ಪೂಜನೋ ಅಥವಾ ಯಾವುದೋ ಒಂದು ವಿಶೇಷ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡುವಂಥದ್ದು, ಈ ರೀತಿಯಾಗಿ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡುವಂತ ಸನ್ನಿವೇಶಗಳಿದೆ. ಇನ್ನು ಕಾರ್ಯಕ್ಷೇತ್ರಗಳಲ್ಲಿ ಉತ್ತಮವಾಗಿರತಕ್ಕಂತ ಅವಕಾಶಗಳಿರ್ತಕ್ಕಂಥದ್ದು, ಒಂದು ಅವಕಾಶ ಕೂಡ ನಿಮಗೆ ಚೆನ್ನಾಗಿ ಒದಗಿ ಬರುತ್ತೆ. ಅಂದ್ರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರಿ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಅವಕಾಶ ಸೃಷ್ಟಿ ಆಗುತ್ತೆ. ಆ ಸೃಷ್ಟಿಯಾಗಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಬುದ್ಧಿ ಚಾತುರ್ಯದಿಂದ ಕಠಿಣವಾಗಿರತಕ್ಕಂತ ಕೆಲಸಗಳನ್ನ ಮಾಡಿ ಮುಗಿಸುವಂತಹ ಸನ್ನಿವೇಶಗಳು ತುಂಬಾ ಚೆನ್ನಾಗಿದೆ ಇದಂತೂ ಫಲ. ಯಾಕಂತಂದ್ರೆ ನಿಂತು ಹೋಗಿರುವಂತ ಕೆಲಸ ಮರುಪ್ರಾರಂಭ, ಇರುವಂತ ಕೆಲಸಗಳಲ್ಲಿ ಯಶಸ್ಸು, ಹೆಚ್ಚಿನ ಬುದ್ಧಿಮತ್ತತೆ, ಸಮಯ ಪ್ರಜ್ಞೆ, ಜಾಣ್ಮೆ, ತಾಳ್ಮೆ, ಇದನ್ನೆಲ್ಲವೂ ರೂಢಿಸಿಕೊಂಡಾಗ ಏನಾಗುತ್ತೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರಿಗೆ ಅಶುಭ ಸುದ್ದಿಗಳಿಂದ ಸ್ವಲ್ಪ ಮಾನಸಿಕವಾದಂತ ಚಿಂತೆಗಳು ಕಂಡು ಬರುತ್ತೆ. ಆರೋಗ್ಯದ ಸಮಸ್ಯೆ ಬಗ್ಗೆ ನೆಮ್ಮದಿ ಹಾಳಾಗುವಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ನಿಮ್ಗಾಗ್ಲೇ ಎಚ್ಚರಿಕೆ ಹೇಳಿದ್ದೀನಿ, ಅದ್ರ ಬಗ್ಗೆ ಗಮನ ಕೊಡಿ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂತ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳು ಇರ್ತವೆ, ಗಮನ ಹರಿಸಿ. ಅಂತದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟದಿದ್ದಾಗಲೇ ಗಮನ ಹರಿಸಿ. ಆರ್ಥಿಕವಾಗಿರ್ತಕ್ಕಂಥ ಮುಗ್ಗಟ್ಟಿನಿಂದ ತಾಳ್ಮೆಯನ್ನ ಕಳೆದುಕೊಳ್ಳುವಂತ ಒಂದು ವಾತಾವರಣ, ಅದರಿಂದ ಸಹಜವಾಗಿ ಅಶಾಂತಿಯುತ ವಾತಾವರಣ ಸೃಷ್ಟಿ ಆಗುವಂಥದ್ದು. ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಸಡನ್ ಆಗಿ ಸಮಸ್ಯೆ ಬಂದ ತಕ್ಷಣ ನೀವೇನ್ ಮಾಡ್ತೀರಿ, ಧೈರ್ಯ ಕಳ್ಕೊಂಡ್ಬಿಡ್ತೀರಿ. ಸಡನ್ ಆಗಿ ಏನಾಗ್ಬಿಡುತ್ತೋ ಏನಿಲ್ಲೋ, ಏನ್ ನಡೀತದೋ ಏನಿಲ್ಲೋ ಅನ್ನುವಂಥದ್ದು
ಭಯ ಬಿದ್ದು ಬಿಡ್ತೀರಿ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಖಂಡಿತ ಎಲ್ಲ ಸಮಸ್ಯೆಗಳಿಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದ್ರೆ ಅಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸ್ಬೇಕು, ಧೈರ್ಯದಿಂದ ವರ್ತಿಸ್ಬೇಕು. ಏನ್ ಮಾಡೋದೀಗ, ಸಮಸ್ಯೆಗಳು ಬಂದಿದೆ, ಅದನ್ನ ನಿಮ್ಮ ತಾಳ್ಮೆಯಿಂದ ಜಾಣ್ಮೆಯಿಂದಾನೇ ನಿಭಾಯಿಸ್ಬೇಕಲ್ಲ. ನೀವೇ ನಿಭಾಯಿಸ್ಬೇಕು, ಅದನ್ನ ಬೇರೆ ಯಾರು ಬಂದು ನಿಭಾಯಿಸಲ್ಲ. ನಿಮ್ಮ ಸಮಸ್ಯೆಯನ್ನ ನೀವೇ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಜೊತೆಗೆ ಈ ತಿಂಗಳ ಕೊನೆಯಲ್ಲಿ ಬಹಳ ಒಳ್ಳೆ ಫಲಗಳು, ನಿಮಗೆ ಶುಭ ಫಲಗಳು ಸಿಗುವಂತ ಸನ್ನಿವೇಶಗಳು, ಆರ್ಥಿಕವಾಗಿರತಕ್ಕಂತ ಪರಿಸ್ಥಿತಿ ಬಹಳಷ್ಟು ಸುಧಾರಣೆ ಕಾಣುವಂತ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮ್ಗೆ ಖಂಡಿತ ಒಳ್ಳೆ ಫಲ ಅಂತೂ ಇದೆ. ಆದ್ರೆ ಅಷ್ಟೇ ಒಳ್ಳೆ ಎಚ್ಚರಿಕೆಗಳು ಇದಾವೆ. ಆ ಎಚ್ಚರಿಕೆಗಳನ್ನ ಫಾಲೋ ಮಾಡಿದ್ರೆ ಒಳ್ಳೆ ಫಲ ಖಂಡಿತವಾಗ್ಲೂ ಶತಸಿದ್ಧ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಈ ಒಳ್ಳೆ ಫಲ ಸಿಗೋದಕ್ಕೆ ಪರಿಹಾರ ಬೇಕಲ್ವಾ, ಆ ಪರಿಹಾರಗಳನ್ನ ತಿಳಿಸ್ಕೊಡೋಣ. ಪರಿಹಾರ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ, ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯ, ಅಮೂಲ್ಯ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಕುಂಭರಾಶಿಯವರು ಏನು ಒಂದು ಪರಿಹಾರವನ್ನ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶ್ರೀ ವಿಷ್ಣು ಸಹಸ್ರನಾಮ ಆರಾಧನೆ ಮಾಡ್ತಕ್ಕಂಥದ್ರಿಂದ, ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ರಿಂದ ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗುತ್ತೆ. ಸಾಧು ಸಂತರ ಸೇವೆ ಮಾಡುವಂಥದ್ದು, ಗುರುಗಳ ಸೇವೆ ಮಾಡುವಂಥದ್ದು, ತಂದೆ ತಾಯಿಗಳ ಸೇವೆಯನ್ನ ಮಾಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಫಲವನ್ನ ನಿಮಗೆ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಒಳ್ಳೆ ಫಲಗಳು ತಂದು ಕೊಡ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.